ನೋಡಿ ಬಸ್ಲು ಸೊಪ್ಪು ಚೆನ್ನಾಗಾಗಿದೆ. ಸ್ವಲ್ಪ ಸಾರಿಗೆ ತೆಗೆಯೋಣ ಅಂತ ತೆಗಿತಾ ಇದ್ದೀನಿ. ಈಗ ಸ್ವಲ್ಪ ಉದ್ದ ಉದ್ದ ಹೋಗಿ ತೆಗೆದ್ರೆ ಅಡ್ಡ ಹೊಡಿತದೆ. ಇದು ತೆಗ್ದು ಇವಾಗ ಸಾರು ಮಾಡ್ತಿದ್ದೀರಾ? ಸಾರಿ ಇಲ್ಲಿ ಸ್ವಲ್ಪ ಬಸಳೆ ಸೊಪ್ಪು ತೊಗೊಂಡಿದ್ದೀವಿ. ಇದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀವಿ. ಇವಾಗ ಸಾರು ಮಾಡೋಣ ಅಂತ. ಮತ್ತು ಇದು ಹಲಸಿನ ಬೀಜ ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಜಜ್ಜಿ ಹಾಕಬೇಕು. ಆಮೇಲೆ ಕುಕ್ಕರಿಗೆ ಹಾಕಬೇಕಾದ್ರೆ ಜಜ್ಜಿಬಿಟ್ಟು ಹಾಕೋದು. ಸ್ವಲ್ಪ ಬೇಳೆನ ತೊಗೊಂಡಿದ್ದೀನಿ. ಇದು ಮಿಕ್ಸ್ ಇದೆ ಬೇಳೆ ಎಲ್ಲ. ಇದು 2 ಮುಷ್ಟಿ ಬೇಳೆನ ತೊಗೊಂಡಿದ್ದೀವಿ. ಈ ಬೇಳೆನ ತೊಳೆದು ಇವಾಗ ಕುಕ್ಕರಲ್ಲಿ ಹಾಕಬೇಕು. ಇದು 3 ಕೂಡ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಬೇಕು. ನೋಡಿ, ಇವಾಗ ಹಲಸಿನ ಬೀಜನ ಜಜ್ಜಿಕೊಳ್ತಾ ಇದ್ದೀವಿ. ಈ ಥರ ಜಜ್ಜಿ ಅದು ಸಿಪ್ಪೆ ತೆಗಿಬೇಕು. ಅದು ಜಜ್ಜಿದಾಗ ಮಾತ್ರ ಈ ಥರ ಸಿಪ್ಪೆ ಬರುತ್ತೆ. ಅವಾಗ ಈಸಿಯಾಗಿ ತೆಗಿಬೋದು. ಅದೇ ಥರ ಎಲ್ಲ ಹಲಸಿನ ಬೀಜನ ಜಜ್ಜಿಕೊಂಡು ಅದರ ಸಿಪ್ಪೆನ ತೆಗೆದು ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಈ ಕುಕ್ಕರಿಗೆ ಫಸ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ತೊಳೆದು ಬೇಳೆನ ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ಹಲಸಿನ ಬೀಜನ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡಿದ್ದೀವಿ. ಇವಾಗ ಹಲಸಿನ ಬೀಜ ಹಾಕ್ಕೊಂಡು ಇವಾಗ ಬಸಳೆ ಸೊಪ್ಪನ್ನು ಹಾಕ್ತಾ ಇದ್ದೀವಿ. ಇವಾಗ ಬಸಳೆ ಸೊಪ್ಪು ಹಾಕಿ ಆಯಿತು. ಇವಾಗ 2 ಟೊಮೆಟೊ ಮತ್ತು 1 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ. ಇದನ್ನು ಇದಕ್ಕೆ ಹಾಕ್ಕೊಂಡು ಇದಿಷ್ಟನ್ನು ವಿಷಲ್ ತೆಗಿಬೇಕು. ಹಾಕ್ತಾ ಇದ್ದೀವಿ. 2 ಟೊಮೆಟೊ ಮತ್ತು 1 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಇಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಮತ್ತು 1 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ದೊಡ್ಡ ಲೋಟದಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀವಿ. ಇದಿಷ್ಟು ಹಾಕ್ಕೊಂಡಾಯಿತು. ಇವಾಗ ಕುಕ್ಕರನ್ನು ಮುಚ್ಚೋಣ. ಕುಕ್ಕರನ್ನು ಮುಚ್ಚಿ ಇದು 3 ವಿಷಲ್ ತೆಗಿಬೇಕು. ಇವಾಗ ಇಲ್ಲಿ ನೋಡಿ, ಇದು ಬಸಳೆ ಸೊಪ್ಪು ಸಾರಿಗೆ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಕಾಯಿನ ತಗೊಂಡಿದ್ದೀವಿ. ನೋಡಿ, ಇದು 1 ಬೌಲ್ ಆಗುವಷ್ಟು ಕಾಯಿ ತಗೊಂಡಿದ್ದೀನಿ. ಮತ್ತು 6 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ. ಮತ್ತು 4 ಸ್ಪೂನ್ ಧನಿಯಾ ಕಾಳು, ಮತ್ತು 1/4 ಸ್ಪೂನು ಅರಿಶಿನ ತಗೊಂಡಿದ್ದೀನಿ. ಮತ್ತು 1 ಸ್ಪೂನು ಸಾಸಿವೆನ ತಗೊಂಡಿದ್ದೀನಿ. ಮತ್ತು ಅರ್ಧ ಸ್ಪೂನ್ ಜೀರಿಗೆನ ತಗೊಂಡಿದ್ದೀನಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು ಸಣ್ಣ ಪೀಸ್ ಈ ಥರ ನೋಡಿ ತಗೊಂಡಿದ್ದೀನಿ. ಮತ್ತು 1 ಸಣ್ಣ ಈರುಳ್ಳಿ
ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಿಷ್ಟು ಬೇಕಾಗತ್ತೆ ಮಸಾಲೆ ರುಬ್ಕೊಳಕ್ಕೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಈ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ರುಬ್ಕೊಳ್ಳೋಣ ಇದನ್ನು. ಮಸಾಲೆ ಎಲ್ಲ ಹಾಕೊಂಡಾಯ್ತು. ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ಇವಾಗ ನೋಡಿ, ಇವಾಗ ರುಬ್ಕೊಂಡಾಗಿದೆ, ನೈಸ್ ಆಗಿದೆ. ಇದು ಮೀನು ಸಾರು ಥರ ನೈಸ್ ಆಗಬೇಕು, ತುಂಬ ನೈಸ್ ಆಗಬೇಕಂತ ಏನಿಲ್ಲ, ಸಾಧಾರಣ ನೈಸ್ ಆದರೆ ಸಾಕು. ಇಲ್ಲಿ ನೋಡಿ, ನೈಸ್ ಆಗಿದೆ. ಇದಿವಾಗ ಓಪನ್ ಮಾಡೋಣ. ಈ ಹಲಸಿನಕಾಯಿ ಎಲ್ಲ ಬೆಂದಿದೆಯಾ ನೋಡೋಣ ಒಂದ್ಸಲ. ಬಿಸಿ ಇದೆ. ಇದು ಬೆಂದಿದೆ ನೋಡಿ, ಬೆಂದಿದೆ ಚೆನ್ನಾಗಿ. ಇದಿವಾಗ ಸಾರು ಮಾಡೋಣ, ರೆಡಿ ಮಾಡೋಣ ಇವಾಗ ಸಾರಿಗೆ. ಇವಾಗ ಇದನ್ನ ಈ ಪಾತ್ರೆಗೆ ಹಾಕೊಳ್ತಾ ಇದ್ದೀವಿ ನೋಡಿ. ಪಾತ್ರೆ ಹಾಕೊಂಡಿದ್ದೀವಿ. ಇವಾಗ ಮಸಾಲೆ, ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕೊಳ್ಳೋಣ. ರುಬ್ಕೊಂಡಿರೋ ಮಸಾಲೆ ಇದಕ್ಕೆ ಹಾಕ್ತಾ ಇದ್ದೀವಿ. ಮತ್ತು ಒಗ್ಗರಣೆ ಏನು ಹಾಕ್ತಾ ಇಲ್ಲ ಇದಕ್ಕೆ, ಡೈರೆಕ್ಟು ಇದಕ್ಕೆ ಮಸಾಲೆ ಹಾಕೊಳ್ಳೋದು. ಸ್ವಲ್ಪ ಮಸಾಲೆ ಎಲ್ಲ ತೊಳ್ದು ಇದಕ್ಕೆ ನೀರು ಹಾಕ್ತಾ ಇದ್ದೀವಿ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡ್ರೆ ಆಯಿತು. ಇದು ಸ್ವಲ್ಪ ದಪ್ಪನೇ ಇದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸಾರು ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ತುಂಬ ತೆಳು ಆದರೆ ಚೆನ್ನಾಗಾಗಲ್ಲ ಅನ್ನದ ಜೊತೆಗೆಲ್ಲ. ಇವಾಗ ಇದು ಒಂದ್ಸಲ ಕುದಿಸೋಣ ನೋಡಿ. ಇವಾಗ ಸಾರು ಕುದೀತಾ ಇದೆ ಚೆನ್ನಾಗಿ. ಇದು ತುಂಬ ದಪ್ಪನೂ ಆಗಿಲ್ಲ, ತುಂಬ ತೆಳುನೂ ಆಗಿಲ್ಲ, ಮೀಡಿಯಮ್ ಹದಕ್ಕೆ ಚೆನ್ನಾಗಾಗಿದೆ ನೋಡಿ ಸಾರು. ಮತ್ತು ಘಮನೂ ಚೆನ್ನಾಗಿದೆ. ಇದು ಮನೆದು ಬಸಳೆ ಸೊಪ್ಪಾಗಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ. ಘಮನೂ ಹಾಗೆ ತುಂಬ ಚೆನ್ನಾಗಿ ಘಮ್ ಅಂತ ಇದೆ, ಮನೆಯೆಲ್ಲ ತುಂಬ ಚೆನ್ನಾಗಾಗಿದೆ. ಮತ್ತು ಈ ಹಲಸಿನಕಾಯಿ ಬೀಜ ಹಾಕಿದ್ದಕ್ಕೆ ಎಲ್ಲ ತುಂಬ ರುಚಿ ಕೊಡುತ್ತೆ ಇದು ಬಸಳೆ ಸೊಪ್ಪಿನ ಸಾರು. ನೀವು ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.